ಆಗಿಲ್ಲ. ಓಕೆ, ಎಸ್. ಪ್ರಶಾಂತ್ ಅವರೇ, ಕಳೆದ ಸಲ 4,08,000 ಕೋಟಿ ಇದ್ದ ಬಜೆಟ್ಟು 3,95,000 ಕೋಟಿಗೆ ಯಾಕೆ ಸೀಮಿತವಾಗಬೇಕಾಗಿ ಬಂತು ಅಂದರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬರಲಿಲ್ಲ ಅಂತ. ದುಡ್ಡು ಬರಲಿಲ್ಲ ಅಲ್ಲ, ಕಡಿಮೆ ಬಂತು. GST ನಲ್ಲಿ ಅದನ್ನ ಮಧ್ಯದಲ್ಲಿ ಒಂದು ಸ್ಕೀಮ್ ಅನೌನ್ಸ್ ಮಾಡಿ ಆ ವಿಷಯಕ್ಕೆ ಬರ್ತೀನಿ ರೀ ಸರ್, ಅದಕ್ಕೆ ಸಪ್ರೇಟ್ ಡಿಬೇಟ್ ಮಾಡೋದಿದೆ. ಒಂದು ನಿಮಿಷ, ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಂಜೆ ಮಾತಾಡ್ತಿದ್ವಿ ಸರ್, BJP ಅವ್ರು ನೆನ್ನೆನೇ ಚಂಪ್ ತಂದು ಇಟ್ಕೊಂಡ್ಬಿಟ್ಟಿದ್ರು ಅಂತ. ಅಂದರೆ ಪ್ರತಿಭಟನೆ ಮಾಡಬೇಕು ಅಂದರೆ ಮಾಡಬೇಕು ಅಂತ, ಹೌದಾ? ವಿರೋಧಿಸಬೇಕು ಅನ್ನೋ ಕಾರಣಕ್ಕೆ ವಿರೋಧಿಸಿದ್ರಂತೆ ನೀವು ಬಜೆಟನ್ನು. ಹಾಗೇನಿಲ್ಲ. ನೋಡಿ, ನಾವು ಪ್ರತಿಪಕ್ಷವಾಗಿ ನೀವೇ ನೋಡಿದಿರ ಈ ಬಡ್ಜೆಟಲ್ಲಿ. ಈ ಬಡ್ಜೆಟಲ್ಲಿ ಯಾವುದೇ ಒಂದು ಸ್ಪಷ್ಟತೆ ಇಲ್ಲದೆ ಈ ರಾಜ್ಯದಲ್ಲಿ ಅವರ ಒಂದು ಅನುಭವಕ್ಕೆ, ಒಂದು ಶಿಕ್ಷಣ ಕ್ಷೇತ್ರವೇ ತಗೊಳ್ಳಿ, ಯಾವ ಪರಿಸ್ಥಿತಿಗೆ ಹೋಗಿರೋಂಥದ್ದಿದೆ, ಸರ್ಕಾರಿ ಶಾಲೆಗಳ ಗುಣಮಟ್ಟ ಅಥವಾ ಒಂದು ವ್ಯವಸ್ಥೆ, ಆರೋಗ್ಯ ಇಲಾಖೆ, ಇವರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಒಂದೇ ಒಂದು ಟೆಂಡರ್ ಪ್ರೊಕ್ಯೂರ್ಮೆಂಟನ್ನು ಕರ್ನಾಟಕ ಡ್ರಗ್ಸ್ ಅಂಡ್ ಪ್ರೊಕ್ಯೂರ್ಮೆಂಟ್ ಆಗಿಲ್ಲ. ಒಂದೇ ಒಂದು ಔಷಧಿ ಮಾತ್ರೆ ಒಂದು ಟೆಂಡರ್ ಪ್ರೊಕ್ಯೂರ್ಮೆಂಟ್ ಆಗಿಲ್ಲ. ಈ ರೀತಿ ಒಂದು ಉದ್ಯೋಗ ನಿರ್ಮಾಣದಲ್ಲಾಗಲಿ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಉದ್ಯೋಗ ನಿರ್ಮಾಣವೂ ಆಗ್ತಿಲ್ಲ, ಅಥವಾ ಯಾವುದೇ ಒಂದು ಸ್ಪಷ್ಟತೆ ಇಟ್ಕೊಂಡು. ಅಶ್ವಥ್ ನಾರಾಯಣ ಅವರು 3.5 ಗಂಟೆಗಳ ಬಜೆಟ್ ಸ್ಪೀಚ್ ಕೇಳ್ತಾ ಕೂತ್ಕೊಂಡಿದ್ದೆ ನಾನು. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂದಾಗ ಒಂದು ಸ್ವಲ್ಪ ಮೇಜ್ ಕುಟ್ಟಿದ್ರು ಎಲ್ಲರೂ. ಅದು ಬಿಟ್ಟರೆ ಸರ್ 54,000 ರಿಕ್ರೂಟ್ಮೆಂಟಿನ ನಿರ್ಧಾರ ಮಾಡಿದೆ ಸರ್ ಸರ್ಕಾರ. ಎಲ್ಲ ವಿಪಕ್ಷಗಳು ಮೇಜ್ ಕುಟ್ಟಬೇಕಾಗಿತ್ತಪ್ಪ ಅದಕ್ಕೆ. 54,000 ಜನರಿಗೆ ಉದ್ಯೋಗ ಸಿಗ್ತಾ ಇದೆ ಅಂತ. 50 ಅಲ್ಲ, ಬರೀ ಇದು ಘೋಷಣೆ ಆಗಿದೆ, ಅನುಷ್ಠಾನ ಮಾಡಲಿ. ನೀವೇ ನೋಡಿದ್ದೀರ ಈಗ ಒಳ ಮೀಸಲಾತಿ ಇನ್ನೊಂದು ಇವರ ಸಚಿವ ಸಂಪುಟದಲ್ಲಿ ಯಾವ ರೀತಿ ಗೊಂದಲ ನಿರ್ಮಾಣ ಆಗಿದೆ. ಇನ್ನೊಂದು ಗೊಂದಲ ಹೆಚ್ಚಾಗುವಂಥದ್ದಾಗುತ್ತೆ. ಹಾಗಾಗಿ ಇದನ್ನು ಸ್ಪಷ್ಟ ನಿರ್ಣಯ ತಗೊಳ್ಳುವಂಥದ್ದು ಈ ಸರ್ಕಾರದಿಂದ ಆಗಲ್ಲ. ಅವರ ಒಳ ಜಗಳಗಳು, ಅಧಿಕಾರಕ್ಕಾಗಿ ಕಿತ್ತಾಟಗಳೆಲ್ಲ ಆಗಿ ಬರೀ ಬಾಯಿ ಮಾತಾಗುತ್ತೆ, ಬರೀ ಹೇಳಿಕೆ ಆಗುತ್ತೆ ಹೊರತು ಇದು ಯಾವುದು ಕಾರ್ಯರೂಪಕ್ಕೆ ಖಂಡಿತ ಇವರು ತರಲ್ಲ ಅನ್ನೋದು. ಗ್ಯಾರಂಟಿ ಯೋಜನೆಗಳ ಫಂಡ್ ಕಡಿಮೆ ಮಾಡ್ತಾರೆ, ಒಂದು ಇನ್ನೊಂದು ಹೋರಾಟಕ್ಕೆ ಅವಕಾಶ ಸಿಗುತ್ತೆ ಅಂದ್ಕೊಂಡಿದ್ರು ಏನೋ. ಯಥಾ ಪ್ರಕಾರ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ಅವರು ಗ್ಯಾರಂಟಿ ಯೋಜನೆಗಳನ್ನು. ಖಂಡಿತ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಜಿತ್ ಅವರು ಹೇಳಬೇಕು ಅಂದರೆ ಒಳ್ಳೆ ಆದಾಯ ಇದೆ, ಎಲ್ಲ ಸೋರ್ಸಿಂದನೂ ಆದಾಯ ಬಹಳ ಚೆನ್ನಾಗಿ ಬರ್ತಿದೆ. ಆದರೆ ಇವರು ಹಣಕ್ಕಿಂತನೂ ಮಿಗಿಲಾಗಿ ಏನಾಗ್ತಿದೆ, ಆಡಳಿತದಲ್ಲಿ ಸಂಪೂರ್ಣ ವಿಫಲ ಇದೆ. ಆಡಳಿತವನ್ನು ಕೊಡದ ಕಾರಣ ಸರಿಯಾದ ಆಡಳಿತವನ್ನೇ ನಾವು ಕಂಡಿಲ್ಲ. ಇವರು ಯಾವುದೂ ಸಮಯನೇ ಕೊಟ್ಟಿಲ್ಲ. ಬರೀ ಇವರು ಸುಖದಿಂದ, ಸಂತೋಷದಿಂದ ತಳನಾಗಿ ಆ ಒಂದು ಸುಖದ ಏನು ಲೋಕದಲ್ಲಿದ್ದಾರೆ. ಇವರು ಗಮನ ವಹಿಸಿ ಯಾವ ರೀತಿ ಒಂದು ಆಡಳಿತವನ್ನು ಕೊಡಬೇಕಾಗಿದೆ. ರಮೇಶ್ ಬಾಬು ಮಾತಾಡ್ತಾ ಇದ್ದೀನಿ, MLC. ನೀವು ತಡವಡಿಸೋದ್ರಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮ ಸ್ಟ್ಯಾಂಡ್ ಹೆಂಗಿದೆ ಅಂತೇಳಿ. ನಾನು ಮುಖ್ಯಮಂತ್ರಿಗಳಿಗೊಂದು ವಿನಂತಿ ಮಾಡಿದ್ದೆ, ಸ್ಟ್ರೈಕ್ ಮಾಡ್ತಾರೆ, ಅವರೊಂದು ರಿಯಾಕ್ಟ್ ಮಾಡಿ ಹೋಗ್ತೀನಿ ಅಂದಿದ್ರು. ಧನ್ಯವಾದ ಅಶ್ವಥ್ ನಾರಾಯಣ ಸರ್, ಧನ್ಯವಾದ. ರಾಜ್ಯ ಜನಕ್ಕೆ ಚಂಬು ಸರ್ ತಮ್ಮ ಪಕ್ಷದ ವಕ್ತಾರರಿದ್ದಾರೆ, ನಾನು ಅವ್ರ ಜೊತೆಗೆ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಮಧ್ಯದಲ್ಲಿ ನೀವು ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು, GST ಸ್ಲ್ಯಾಬ್ಗಳನ್ನು ಹೆಚ್ಚು ಕಡಿಮೆ ಮಾಡಿದ್ರಿಂದಾಗಿ ರಾಜ್ಯದ ಆದಾಯಕ್ಕೆ ಖೋತ ಆಗಿದೆ. ಡು ಯು ಅಗ್ರಿ? ಒಂದು ನಿಮಿಷ. 2023-24ರಲ್ಲಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದಾಗ 1,73,000 ಕೋಟಿ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಕಲೆಕ್ಟ್ ಮಾಡಿದ್ದು 1,63,000 ಕೋಟಿ, ಅಂದರೆ 10,000 ಕೋಟಿ ಕಡಿಮೆ. 2024-25ರಲ್ಲಿ 1,89,893 ಕೋಟಿ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಕಲೆಕ್ಟ್ ಮಾಡಿದ್ದು 1,80,000 ಕೋಟಿ ಮಾತ್ರನೇ. ಪ್ರತಿ ವರ್ಷವೂ 10,000 ಕೋಟಿ ಕಡಿಮೆ ಕಲೆಕ್ಟ್ ಮಾಡ್ತಾರೆ. ಯಾಕಂದರೆ ಇವರು ಪ್ಲ್ಯಾನ್ ಮಾಡಿದಾಗ ಓವರ್ ಆಂಬಿಷಿಯಸ್ ಆಗಿ ಪ್ಲ್ಯಾನ್ ಮಾಡಿ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮೆಚ್ಚಬೇಕು. ಯಾಕೆ ಮೆಚ್ಚಬೇಕು ಗೊತ್ತಾ? FRBM ಆ್ಯಕ್ಟ್ ಪ್ರಕಾರ ಎಲ್ಲಿ ಅದು 3% ದಾಟ್ಬಿಡುತ್ತೋ ಫಿಸ್ಕಲ್ ಡೆಫಿಸಿಟ್ ನಂಬರ್ ಅಂತ ಹೇಳ್ಬಿಟ್ಟು ಆದಾಯ ಜಾಸ್ತಿ ಬರುತ್ತೆ ಅಂತ ತೋರಿಸ್ತಾರೆ. ನಂಬರ್ಸ್ ಆಟೋಮೆಟಿಕ್ಲಿ 2.95% ಬಂದು ನಿಂತ್ಕೊಂತ ಇದೆ. ಇದು ಅಂದ್ರೆ ಆಕ್ಚುಲಿ ಫಿಸ್ಕಲ್ ಡೆಫಿಸಿಟ್ ನಮ್ದು ದಾಟಿದೆ. ನೋಡಿ, ಲಾಸ್ಟ್ ಟೈಮ್ ನೋಡಿ ನೀವು, ಲಾಸ್ಟ್ ಟೈಮ್ ಅವ್ರು ಬಜೆಟ್ ಮಂಡನೆ ಮಾಡಿದಾಗ ಏನು ಮಾಡಿದ್ರು, 4,09,000 crores ಅಂತ ತೋರಿಸಿದ್ರು. ಆಮೇಲೆ ಇವತ್ತು ರಿವೈಸ್ ಆದಾಗ 395 ಆಯ್ತದು. ಆಮೇಲೆ ರೆವಿನ್ಯೂ ಡೆಫಿಸಿಟ್ ಇಟ್ ಸೆಲ್ಫ್ ಈಸ್ ಅ ಹ್ಯಾಟ್ರಿಕ್ ಹೀರೋ. ಈಗ ಸತತ 3ನೇ ಬಾರಿ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಮಂಡನೆ ಮಾಡ್ತಾ ಇರೋದು ಇವರು. 19,262 crores ಏನಿರಬೇಕಿತ್ತು ಅದು 25,449 ಕೋಟಿ ಆಯಿತು. 6,000 ಕೋಟಿ ರೆವಿನ್ಯೂ ಡೆಫಿಸಿಟ್ ಜಾಸ್ತಿ ಆಯಿತು. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಏನು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ,
ನೀವು 2023-24 ತಗೊಳ್ಳಿ, ಇದೇ ಸಿದ್ದರಾಮಯ್ಯ ಅವ್ರ ಬಜೆಟ್ ಡಾಕ್ಯುಮೆಂಟ್ ಪ್ರಕಾರ 37,252 ಕೋಟಿ ಬರಬೇಕಿತ್ತು. ಬಂದಿದ್ದೆಷ್ಟು? 41,193. 2024-25ರಲ್ಲಿ 44,485 ಬರುತ್ತೆ ಅಂತ ಹೇಳಿದ್ರು. ಬಂದಿರೋದೆಷ್ಟು? 46,933. ಸೊ ಅಂದ್ರೆ ಪ್ರತಿ ವರ್ಷನೂ ಕೇಂದ್ರ ಸರ್ಕಾರದಿಂದ ಅಂದ್ರೆ ಈ ಸಲ 70,000 ಕೋಟಿ ಬರುತ್ತೆ ಅಂದಿದ್ದಾರೆ, ನೀವು ಒಂದು 80,000 ಕೋಟಿ ಕೊಡ್ತೀರಿ? ಇಲ್ಲ, ಈ ಸತಿ 63,050 ಕೋಟಿ ಯಾವುದು ಸ್ಟ್ರೈಟ್ ಫ್ರಮ್ ಸೆಂಟ್ರಲ್ ಟ್ಯಾಕ್ಸ್ ಡೆವಲ್ಯೂಷನ್, ಗ್ರಾಂಟ್ಸ್ ಇನ್ ಏಡ್ 16,000 ಕೋಟಿ, ಎರಡು ಸೇರಿಸಿದ್ರೆ 79,000 ಕೋಟಿ ಖಚಿತವಾಗಿ ಬಂದೇ ಬರುತ್ತೆ. ಯಾಕಂದ್ರೆ 16th ಫೈನಾನ್ಸ್ ಕಮಿಷನ್ ಅಲ್ಲಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಪ್ರಕಾರ 4.13% ಆಗಿದೆ ಕರ್ನಾಟಕಕ್ಕೆ. ಅದರಿಂದ ಕೂಡ ಸೇರಿಸಿ 79,000 ಕೋಟಿ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಮತ್ತೆ ಗ್ರಾಂಟ್ ಇನ್ ಏಡ್ ಎರಡು ಸೇರಿ ಬರೋದು ಖಚಿತವಾಗಿ ಬಂದೇ ಬರುತ್ತೆ. ಇದು ಇವ್ರು ಕೊಡ್ತಾ ಇರೋ ಗ್ಯಾರಂಟಿ ತರ 2 ತಿಂಗಳು 5,000 ಕೋಟಿ ಮಾಡಿಸ್ಬಿಟ್ಟು ಮಾಡ್ತಾ ಇರೋದಲ್ಲ, ಇದು ಖಚಿತವಾಗಿ ಕೇಂದ್ರ ಸರ್ಕಾರದಿಂದ ಬಂದೇ ಬರುತ್ತೆ. ಅಂಡ್ ಸಾಲದ ವಿಷಯ ಬಂದಾಗ 555 ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಯಾಕೆ 555 ಅಂತ ನೀವು ಕೇಳ್ಬೋದು. 8,24,000 ಕೋಟಿ ಸಾಲದಲ್ಲಿ 5,55,000 ಕೋಟಿ ಸಾಲ ಮಾಡಿರೋದು ಸಿದ್ದರಾಮಯ್ಯ. ಮೊದಲನೇ ಅವಧಿಯಲ್ಲಿ 1,16,000 ಕೋಟಿ, ಇವಾಗ 3 ವರ್ಷ ಪ್ಲಸ್ ಈ ವರ್ಷ ಸೇರಿ 4,39,000 ಕೋಟಿ. ಅವಾಗ ಕೇಳಿದ್ರೆ ಹೌದ್ರಿ, ನಾವು ಗ್ಯಾರಂಟಿ ಕೊಡ್ತಾ ಇದ್ವಿ, ಸಾಲ ಮಾಡ್ತಿದ್ವಿ, ಗ್ಯಾರಂಟಿ ಕೊಡ್ಲಿಲ್ಲ ಆದ್ರೂ ಸಾಲ ಮಾಡಿದ್ರಲ್ಲ. ಹೇಳ್ತಾರೆ, ಕೇಳಿ 5,55,000 ಕೋಟಿ 555 ಸಿದ್ದರಾಮಯ್ಯ ಅವರು ಇಷ್ಟು ಸಾಲ ಮಾಡಿದ್ಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ಮಾಡಿದ್ರು? 2023-24ರಲ್ಲಿ ಔಟ್ಲೇ ಇಟ್ಟಿದ್ದ 54,000 ಕೋಟಿ, ಖರ್ಚು ಮಾಡಿದ 52,000 ಕೋಟಿ, ಅಲ್ಲೂ ಕಡಿಮೆ. ಅಂದ್ರೆ ಯಾವುದೇ 2024-25ರಲ್ಲಿ 56,000 ಕೋಟಿ ಖರ್ಚು ಮಾಡ್ತೀವಿ ಅಂದ್ರು, ತಿರ್ಗಾ ಖರ್ಚು ಮಾಡಿದ 54,000 ಕೋಟಿ ಮಾತ್ರ. 2025-26ರಲ್ಲಿ 68,000 ಮಾಡ್ತೀವಿ ಅಂತ ಹೇಳಿದ್ರು, ಖರ್ಚು ಮಾಡಿದ 62,000 ಮಾತ್ರನೇ. ಅದು ನಿಮ್ಗೆ ಫುಲ್ ಡೀಟೇಲ್ಸ್ ಬರತಕ್ಕ ಗೊತ್ತಾಗಲ್ಲ ಪೂರ್ತಿ ಖರ್ಚಾಗಿದೆ, ಅದು ಓನ್ಲಿ ರಿವೈಸ್ ಎಸ್ಟಿಮೇಟ್ಸ್. ಅಂದ್ರೆ ಪ್ರತಿ ನಂಬರ್ಗೂ ಅನುಷ್ಠಾನಗೊಳಿಸಿಲ್ಲ ಇವರು. ಯಾವ ನೀವು ಓನ್ ಟ್ಯಾಕ್ಸ್ ತಗೊಳ್ಳಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತಗೊಳ್ಳಿ, ಆದ್ರೆ ಇವರು ಬ್ರದರ್ಸ್ ಯಾರಿದಾರಲ್ಲ, ಬ್ರದರ್ಸ್ಗೋಸ್ಕರ ಏನ್ ಬೇಕಾದ್ರೆ ಮಾಡಕ್ಕೆ ತಯಾರಿದ್ದಾರೆ. PPP ಮಾಡಲಲ್ಲಿ ಇವರು ಇವತ್ತು ವಕ್ಫ್ ಲ್ಯಾಂಡ್ ಡೆವಲಪ್ ಮಾಡ್ತಾರೆ, ಮೈನಾರಿಟಿ ಮಕ್ಕಳಿಗೆ ಮಾತ್ರ 50,000 ರೂಪಾಯಿ ಲ್ಯಾಪ್ಟಾಪ್ ಕೊಡ್ತಾರೆ, ಬೇರೆ ಮಕ್ಕಳಿಗೆ ಕೊಡಲ್ಲ. ಸೊ ಹಾಗಾಗಿ ನೀವು ಹಜ್ ಭವನ್ ನಿರ್ಮಾಣಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಬ್ರದರ್ಸ್ಗೋಸ್ಕರ ಮಾಡ್ದಂಗೆ ಇದೆ ಬಿಟ್ರೆ ಇದು ಸಾಮಾನ್ಯ ಜನರಿಗೆ ಯಾವುದೇ ಒಂಥರ ಬೆನಿಫಿಟ್ ಮಾಡ್ತಾ ಇಲ್ಲ. ಒಂದೇ ನಿಮಿಷ ರೀ ಪ್ರದೀಪ್ ಅವರು, ಬರ್ತೀನಿ ನಾನು. ಶರವಣ ಅವರು ಕಾಯ್ತಾ ಇದ್ದಾರೆ. ಶರವಣ ಅವರು ನಮಸ್ಕಾರ. ಬಹಳ ಕಾವ್ಯಾತ್ಮಕವಾಗಿತ್ತು ಕುಮಾರಸ್ವಾಮಿ ಅವರ ಟ್ವೀಟು, ಬಜೆಟ್ ಅನ್ನು ಖಂಡಿಸಿ ಮಾಡಿದ್ದು. ನಮಸ್ಕಾರ. ಹೌದು ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 1994ರಲ್ಲಿ ನಮ್ಮದೇ ಸರ್ಕಾರ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಪ್ರಥಮ ಬಡ್ಜೆಟನ್ನು ಅವರು ಮಂಡನೆ ಮಾಡಿ ಇವತ್ತು 17ನೇ ಬಡ್ಜೆಟನ್ನು ದಾಖಲೆ ಮಾಡಿದ್ದೀನಿ ಅಂತ ಹೇಳಿ ಇಡೀ ರಾಷ್ಟ್ರದಲ್ಲೇ 3ನೇ ಮುಖ್ಯಮಂತ್ರಿ ಅಂತ ಹೇಳಿ ಆಗಲೇ ಎಲ್ಲ ತರನು ಕೂಡ ನಾವೆಲ್ಲ ಮಾತಾಡಿ ಅಭಿನಂದನೆಗಳನ್ನ ಕೂಡ ನಾವು ಸಲ್ಲಿಸ್ತೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ಜೊತೆಗೆ ಇವತ್ತು JDS ಪಕ್ಷ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಅದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಆರ್ಥಿಕ ಚಾರ್ಜ್ ಶೀಟ್ ಅಂತಾನೆ ಅದಕ್ಕೊಂದು ಟೈಟಲ್ ನ ಕೂಡ ಕೊಟ್ಟಿದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಏನ್ ಲೂಟಿ ಮಾಡಿದೆ, ಯಾವ ತರ ಆರ್ಥಿಕ ಶಿಸ್ತು ಅಂತ ಏನ್ ಕರಿತಾ ಇದ್ರಿ, ಆ ಆರ್ಥಿಕ ಶಿಸ್ತಲ್ಲಿ ಏನು ಉಲ್ಲಂಘನೆ ಆಗಿದೆ, ಮತ್ತೆ ಯಾವ ತರ ದಿವಾಳಿತನವನ್ನು ತೋರ್ಪಡೆ ಮಾಡಿದ್ದಾರೆ ಅಂತ ಹೇಳಿ ಆಗ್ಲೇ ಒಂದು ಬುಕ್ ಅನ್ನು ಬಿಡುಗಡೆ ಮಾಡಿದೀವಿ. ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು 208 ಪುಟ ಇರತಕ್ಕಂತ ಒಂದು ಬಡ್ಜೆಟ್ ಪುಸ್ತಕವನ್ನ 3.5 ಗಂಟೆಗಳ ಕಾಲ ಏನವರು ನಿರಂತರವಾಗಿ ಓದಿದ್ದಾರೆ, ಅದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರಿಗೂ ಗೊತ್ತು ಇದು ಕೊನೆ ಬಡ್ಜೆಟ್, ನನ್ನ ಮುಖ್ಯಮಂತ್ರಿಯಾಗಿ ನಾನು ಮಂಡಿಸ್ತಾ ಇರತಕ್ಕಂಥದ್ದು, ಮುಂದಕ್ಕೆ ಇನ್ನು ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದ್ದು, ಅವ್ರ ಮುಖದಲ್ಲಿ ಕೂಡ ಇವತ್ತು ಯಾವುದೇ ಲವಲವಿಕೆ ಇರಲಿಲ್ಲ. ನಾವೆಲ್ಲ ಕೂಡ ನೋಡಿದೀವಿ. ಈ ಬಡ್ಜೆಟ್ ಅಲ್ಲಿ ಯಾವುದೇ ದೂರದೃಷ್ಟಿನೂ ಇಲ್ಲ, ಯಾವುದೇ ತರ ಜನರಿಗೆ ಇವತ್ತು ಒಳ್ಳೆ ಕಾರ್ಯಕ್ರಮಗಳು ಯಾವುದು ಕೂಡ ಘೋಷಣೆ ಆಗಿಲ್ಲ. ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ನಂಬಿಕೆ ಕೊಡ್ಲಿಕ್ಕೆ ಯಾವುದಾದ್ರು ಒಂದು ಸಾಲ ಮನ್ನಾ ಭಾಗ್ಯವನ್ನ ಏನಾದ್ರು ಕೊಟ್ರ, ರೈತರಿಗೋಸ್ಕರ ಏನಾದ್ರು ಹೊಸ ಯೋಜನೆಗಳನ್ನ ತಂದ್ರ, ಇವತ್ತು ಪುಸ್ತಕದಲ್ಲಿ ನೋಡಿ ಕೃಷಿಯನ್ನ ನಂಬಿಕೊಂಡು ತನ್ನ ಜೀವನವನ್ನ ಕಟ್ಕೊಳ್ಳುವಂತ ರೈತ ಇವತ್ತು ಯಾವ ಮಟ್ಟಕ್ಕೆ ಅವನು ಕೆಲಸ ಮಾಡಬೇಕು, ಇವತ್ತು ಅದು ಮುಖ್ಯವಾಗಿರುತ್ತೆ. ಎರಡನೇದಾಗಿ ಇವತ್ತು ಯುವಕರ ಬಾಳಲ್ಲಿ ಚೆಲ್ಲಾಟ ಆಡ್ತಾ ಇದೆ ಈ ಸರ್ಕಾರ. ನೇಮಕಾತಿ ವಿಚಾರದಲ್ಲಿ 2,60,000 ಹುದ್ದೆಗಳು ಖಾಲಿ ಇದೆ. ಅದರಲ್ಲಿ 54,000 ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಬಜೆಟ್ ಅಂದ್ರೆ ಮಾಡ್ತೀವಿ ಅನ್ನೋದು ಹೇಳೋದೇ ಬಜೆಟ್ ಸರ್.
ಅದ್ರದ್ದು ಏನ್ ಪ್ರಪೋಸಲ್ ಮಾಡಿದೀವಿ ಅಂತ ಹೇಳೋದಲ್ಲ ಬಜೆಟ್. ಶರವಣ ಅವರೇ, ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ಹೇಳೋದೇ ಬಜೆಟ್ ಅಲ್ವಾ? ಮಾಡ್ತೀವಿ ಅಂತಾನೆ ಹೇಳ್ಬೇಕು ಬಜೆಟ್ ಅಲ್ಲಿ. ಆಯ್ತು, ಈಗ ಮಾಡ್ತೀವಿ ಅಂತ ಅಲ್ಲಲ್ಲ, ಘೋಷಣೆ ಮಾಡ್ಬಿಟ್ರೆ ಆಗೋಯ್ತಾ? ಘೋಷಣೆಯಾಗೇ ಉಳಿದಿದೆ. ನಾನು ಕಳೆದ 3 ವರ್ಷ ಆಯ್ತು, ಬಜೆಟ್ ಮಂಡನೆ ಮಾಡಿದ್ದಾರೆ ಜವಾಬ್ದಾರಿಯುತ ವಿಪಕ್ಷಗಳಾಗಿ. ಬಜೆಟ್ ಅನುಷ್ಠಾನ ಆಗುವಂತೆ ಯಥಾ ಪ್ರಕಾರ ಅನುಷ್ಠಾನವಾಗುವಂತೆ ತಾವು ನೋಡ್ಕೊಳ್ಳಿ. ಮಾಡ್ತಾ ಇದ್ದಾರೆ, ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.